to ಇನ್ನು ಪಾಸ್ಪೋರ್ಟ್ ಹಿಂಪಡೆಯೋದಕ್ಕೆ ಆದೇಶ ಬಂದಿಲ್ಲ. ಯಾವುದೇ ರೀತಿಯ ಆದೇಶ ಬಂದಿಲ್ಲ. ಕೋರ್ಟ್ನಿಂದ ಆದೇಶ ಬಂದಿಲ್ಲ. ಹಿನ್ನೆಲೆಯಲ್ಲಿ ಇನ್ನು ಈ ವಿಚಾರವನ್ನ ಒಂದು ಕಡೆ ಅವ್ರದ್ದು ಪಾಸ್ಪೋರ್ಟ್ ಅನ್ನ ವಾಪಸ್ ಪಡಿಬೇಕು ಅನ್ನುವಂತಹ ವಿಚಾರವನ್ನ ರಾಜ್ಯ ಸರ್ಕಾರ ಕೂಡ ಕೇಂದ್ರ ಸರ್ಕಾರದ ಮುಂದಿಟ್ಟಿರುವಂತದ್ದು. ಕೇಂದ್ರ ವಿದೇಶಾಂಗ ಸಚಿವಾಲಯ ಈಗ ಸ್ಪಷ್ಟನೆಯನ್ನ ಕೊಟ್ಟಿದೆ. ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದ ಜೆಡಿಎಸ್ ಸಂಸದ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಸಾಕಷ್ಟು ಮಹಿಳೆಯರೊಟ್ಟಿಗೆ ಲೈಂಗಿಕ ಶೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಳಲಾಗಿದೆ. ಕೇಂದ್ರ ವಿದೇಶಾಂಗ ಇಲಾಖೆಯಿಂದ ಈಗ ಸ್ಪಷ್ಟನೆ ಬಂದಿರುವಂತದ್ದು. ಈಗ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ವಾಪಸ್ ಪಡಿಬೇಕು ಅಂತ ಸಾಕಷ್ಟು ಸೌಲಭ್ಯಗಳನ್ನ ಹೊಂದಿರುವಂತಹ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಹಿಂಪಡೆಯೋದಕ್ಕೆ ಯಾವುದೇ ಆದೇಶ ಇನ್ನೂ ಕೂಡ ಬಂದಿಲ್ಲ ಎನ್ನುವ ಹೇಳಿಕೆಯನ್ನ ವಿದೇಶಾಂಗ ಇಲಾಖೆಯಿಂದ ಹೊರ ಬಂದಿರುವಂಥದ್ದು. ಈಗ ಇದೇ ವಿಚಾರ ಈಗ ಸದ್ಯದ ಮಟ್ಟಿಗೆ, ಯಾಕಂದ್ರೆ ಒಂದು ಕಡೆ ಆ ಒಂದು ಪಾಸ್ಪೋರ್ಟ್ನಿಂದ ಎಲ್ಲೋ ಒಂದು ಕಡೆ ಪ್ರಜ್ವಲ್ ಅವರು ಬಚಾವ್ ಆಗ್ತಿದ್ದಾರೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಅದನ್ನ ವಾಪಸ್ ಪಡೆದುಕೊಳ್ಬೇಕು ಅಂತ ಈಗ ಒಂದು ಕಡೆ ಹೇಳಲಾಗ್ತಾ ಇರುವಂಥದ್ದು. ಆದ್ರೆ ಸದ್ಯದ ಮಟ್ಟಿಗೆ ಆ ಪಾಸ್ಪೋರ್ಟ್ ಅನ್ನು ವಾಪಸ್ ಪಡೆಯೋದಕ್ಕೆ ಇನ್ನೂ ಯಾವುದೇ ರೀತಿಯ ಆದೇಶ ಕೂಡ ಬಂದಿಲ್ಲ. ಆ ಹಿನ್ನೆಲೆಯಲ್ಲಿ ಇನ್ನು ಈ ವಿಚಾರವನ್ನ ಸ್ವಲ್ಪ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸಲೇಬೇಕಾಗತ್ತೆ. ಈಗ ಜರ್ಮನಲ್ಲೂ 2 ಸಮಯಾವಕಾಶವನ್ನ ಕೇಳಿಕೊಂಡು ಸದ್ಯಕ್ಕೆ ಇದ್ದಾರೆ ಅಂತಂದ್ರೆ ಅವರು ಮತ್ತೆ ದೇಶಕ್ಕೆ ವಾಪಸ್ ಬರಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ರಾಜತಾಂತ್ರಿಕ ಪಾಸ್ಪೋರ್ಟ್ ವಾಪಸ್ ಪಡಿಬೇಕಾಗಿದೆ. ಆದರೆ ಈ ವಿಚಾರವಾಗಿ ಇನ್ನೂ ಕೋರ್ಟ್ನಿಂದ ಆದೇಶ ಬಂದಿಲ್ಲ ಎನ್ನುವ ಮುಖಾಂತರವಾಗಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಬಳಸಿ ಇವರು ಜರ್ಮನ್ಗೆ ಹೋಗಿದ್ದಾರೆ ಎನ್ನುವಂತಹ ವಿಚಾರ ತಿಳಿದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ಅವರು ವಾಪಸ್ ಬರಬೇಕು ಅಂತಂದ್ರೆ ಆ ರಾಜತಾಂತ್ರಿಕ ಪಾಸ್ಪೋರ್ಟ್ ವಾಪಸ್ ಪಡೆದುಕೊಳ್ಬೇಕಾಗಿದೆ. ವಿದೇಶಾಂಗ ಸಚಿವಾಲಯ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು.